ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ರಾಜ್ಯ ಸರ್ಕಾರ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಈಗ ಎಲ್ಲರಿಗೂ ಕೂಡ 4.85 ಕೋಟಿ ಕುಟುಂಬದವರಿದ್ದಾರಲ್ಲ ಅವ್ರಿಗೆಲ್ಲ ಕೂಡ ಪ್ರಯೋಜನ ಆಗಲಿ ಅಂತ ಹೇಳಿ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಕೊಡೋದಕ್ಕೆ ರೆಡಿ ಮಾಡಿಕೊಂಡಿದೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್, ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ರಾಜ್ಯ ಸರ್ಕಾರ ಶಾಶ್ವತ ಪ್ರಮಾಣ ಪತ್ರವನ್ನು ಎಲ್ಲ ನಿವಾಸಿಗಳಿಗೂ ಅಂದರೆ ಕುಟುಂಬದವ್ರಿಗೂ ಕೊಡಬೇಕು ಅಂತ ಹೇಳಿ ಏನು ನಿರ್ಧಾರ ಮಾಡ್ಕೊಂಡಿದೆ. ಇದು ಯಾವ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ ಅಂತಂದರೆ 4 ರೀತಿಯಾಗಿ ನಡೆಯುತ್ತೆ. ನಿಮ್ಮ ಮನೆಗೆ ಬಂದು, ಈಗ ಏನು SIR ಪರಿಷ್ಕರಣೆ ಮನೆಗೆ ಬಂದು ಎಮ್ಯುನರೇಷನ್ ಫಾರ್ಮ್ನ ಕೊಡ್ತಿದ್ದಾರಲ್ಲ, ಅದೇ ರೀತಿಯಾಗಿ ಮನೆಗೆ ಅಧಿಕಾರಿಗಳು ಬಂದು ನಿಮಗೆ ಈ ಒಂದು ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಕೊಡ್ತಾರೆ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟನ್ನು. ಅದನ್ನು PDF ಮೂಲಕ ನಿಮಗೆ ಡೌನ್ಲೋಡೆಡ್ ವರ್ಷನಲ್ಲಿ ಕೊಡ್ತಾರೆ. ಈ ಹಿಂದೆ ನಾವೇನಾದರೂ ನಿವಾಸಿ ಪ್ರಮಾಣ ಪತ್ರ ಬೇಕು ಅಂತ ಹೇಳಿದ್ರೆ ಮಂಡಲ್ಗಳಿಗೆ ಹೋಗ್ತಿದ್ವಿ ಅಥವಾ ತಾಲೂಕು ಆಫೀಸ್ಗಳಿಗೆ ಹೋಗ್ತಿದ್ವಿ. ಅಲ್ಲಿರುವಂತಹ ಅಂಗಡಿಗಳಿಗೆ ಹೋಗಿ ನಾವು ಒಂದಷ್ಟು ಹಣವನ್ನು ಕೊಟ್ಬಿಟ್ಟು ಒಂದು ಲೆಟರನ್ನು ತೊಗೊಬಂದ್ಬಿಟ್ಟು ನಾವು ಅದನ್ನು ಫಿಲಪ್ ಮಾಡಿ ನಾವು ತಾಲೂಕು ಆಫೀಸ್ಗೂ ಅಥವಾ ಮಂಡಲ್ಗೂ ಹೋಗಿ ಸಿಗ್ನೇಚರನ್ನು ಹಾಕಿಸ್ಕೊಂಡು ಬರ್ತಿದ್ವಿ. ಈಗ ಅದು ಯಾವುದೇ ರೀತಿಯಾದಂತಹ ತಲೆನೋವಿಲ್ಲದೆ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದು PDF ಡೌನ್ಲೋಡೆಡ್ ಫಾರ್ಮಲ್ಲಿರುತ್ತೆ, ಅದನ್ನು ನಿಮಗೆ ಕೊಟ್ಟು ಹೋಗ್ತಾರೆ ಕಂಪ್ಲೀಟ್ಲಿ ಫ್ರೀ ಆಗಿ. ಇದು ಒಂದು ಪ್ರಾಸೆಸ್. ಆದರೆ ಇನ್ನೊಂದು ಪ್ರಾಸೆಸ್ ಏನಪ್ಪ ಅಂತ ಹೇಳಿದ್ರೆ, ವೆಬ್ಸೈಟ್ ಇದೆ. ಇಲ್ಲಿ ಕೆಳಗಡೆ ಬರ್ತಿರುವಂತಹ ವೆಬ್ಸೈಟನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ನೀವೇ ಡೌನ್ಲೋಡ್ ಮಾಡ್ಕೋಬೋದು, ಅದು ಫ್ರೀಯಾಗಿ. ಆ್ಯಂಡ್ ಇನ್ನು ಮೂರನೇದು ಯಾವುದಪ್ಪ ಅಂತ ಹೇಳಿದ್ರೆ, ಎಲ್ಲ ಹೋಬಳಿಗಳಲ್ಲೂ ಕೂಡ ಒಂದು ಸಹಾಯಕ ಕೇಂದ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ನೀವು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡಿಕೊಂಡು ನೀವು ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ತೊಗೊಂಡು ಬರ್ಬೋದು. ಇನ್ನು 4ನೇ ಸ್ಟೆಪ್ ಯಾವುದಪ್ಪ ಅಂತ ಹೇಳಿದ್ರೆ, ವಾಟ್ಸಪ್ ಅಥವಾ SMS ಮೂಲಕ ನಿಮಗೆ ಈ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಬರುತ್ತೆ. ಇದನ್ನು ಹೇಗೆ ತೊಗೋಬೇಕು, ನಾವು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದಾದರೆ, ಈಗ ನೀವು ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಹೊಂದಬೇಕು ಅನ್ನೋದಾದರೆ ನೀವು 10 ವರ್ಷಗಳ ಕಾಲ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇರಬೇಕು. ಆ್ಯಂಡ್ 10 ವರ್ಷಗಳ ಕಾಲ ನೀವು ಕರ್ನಾಟಕದಲ್ಲಿ ಶಿಕ್ಷಣವನ್ನು ಕೂಡ ಮಾಡ್ಕೊಂಡಿರಬೇಕು. ಇದರ ಜೊತೆಗೆ ನೀವು ಸ್ಥಿರ ಆಸ್ತಿಯನ್ನು ನಮ್ಮ ಕರ್ನಾಟಕದಲ್ಲಿ ಹೊಂದಿರಬೇಕು. ಇದರ ಸೇರಿದಂತೆ ಇನ್ನೂ ಹಲವಾರು ಮಾನದಂಡಗಳು ಇದೆ. ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಅಥವಾ RD ಡಿಪಾರ್ಟ್ಮೆಂಟದಾಗಿರ್ಬೋದು, RD ಸಂಖ್ಯೆ, ಏನು ನೀವು ಟ್ಯಾಕ್ಸ್ಗಳನ್ನು ಕಟ್ತಿರ್ತೀರಲ್ಲ ಅದಾಗಿರ್ಬೋದು, ಎಲ್ಲ ಕೂಡ, ಮತ್ತು ರೇಷನ್ ಕಾರ್ಡ್ ಆಗಿರ್ಬೋದು, ಇದೆಲ್ಲವೂ ಕೂಡ ಮಾನದಂಡಗಳಾಗುತ್ತೆ. ಇದೆಲ್ಲವೂ ಇದ್ದರೆ ನಿಮಗೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಸಿಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಆ್ಯಂಡ್ ಇದನ್ನು ಕೊಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಚಾಲನೆಯನ್ನು ಕೂಡ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಿದೆ. ಆ್ಯಂಡ್ ಇಲ್ಲಿ ಇನ್ನೊಂದನ್ನು ನಾವು ಗಮನಿಸ್ತಾ ಹೋಗ್ಬೇಕಂತಂದರೆ, ಈಗ ಏನು 11 ಮಾನದಂಡಗಳನ್ನು ಇಟ್ಕೊಂಡು ನಾವು ಶಾಶ್ವತ ನಿವಾಸಿ ಪತ್ರವನ್ನು ಕೊಡ್ತೀವಿ ಅಂತ ಏನು ರಾಜ್ಯ ಸರ್ಕಾರ ಹೇಳಿದೆಯಲ್ಲ, ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂತಹ ಒಂದಷ್ಟು ಕೆಲಸಗಳು ಕೂಡ ಆಗತ್ತೆ. ಈಗಲೇ ನಾವು ನೋಡ್ತಿರೋ ಹಾಗೆ ಬಾಂಗ್ಲಾದೇಶಿಗರು ಅಥವಾ ಬೇರೆ ಬೇರೆ ದೇಶದವರು ನಮ್ಮ ರಾಜ್ಯಗಳಿಗೆ ಅಥವಾ ನಮ್ಮ ಭಾರತಕ್ಕೆ ಬಂದು ಫೇಕ್ ಡಾಕ್ಯುಮೆಂಟ್ಸ್ಗಳ ಮೂಲಕ ಇಲ್ಲಿ ವಾಸ ಮಾಡ್ತಿರೋದು ಸಾಕಷ್ಟು ಬೆಳಕಿಗೆ ಬರ್ತಾ ಇದೆ ಇತ್ತೀಚೆಗೆ. ಪಾಕಿಸ್ತಾನದಿಂದ ಆಗಿರ್ಬೋದು, ಬಾಂಗ್ಲಾದೇಶಿಂದ ಆಗಿರ್ಬೋದು, ಈ ರೀತಿ. ಸೊ ಇವ್ರು ಏನು ಮಾಡ್ತಿರ್ತಾರೆ, ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದ್ಬಿಟ್ಟು ಫೇಕ್ ಆಧಾರ್ ಕಾರ್ಡ್ಗಳನ್ನು ಹೊಂದಿ ಅದರ ಫೇಕ್ ಆಧಾರ್ ಕಾರ್ಡ್ನಿಂದ ರೇಷನ್ ಕಾರ್ಡ್ಗಳು ಇದನ್ನೆಲ್ಲ ಕೂಡ ಅವರು ಏನು ನಮ್ಮ ಕರ್ನಾಟಕ ಅಥವಾ ನಮ್ಮ ರಾಷ್ಟ್ರ ಕಲ್ಯಾಣ ಯೋಜನೆಗಳನ್ನು ಮಾಡಿದೆ ಅದರನ್ನು ಫೆಸಿಲಿಟಿಗಳನ್ನು ಇವ್ರು ಕೂಡ ತಗೊಳ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಿಂದ ಬಂದು. ಆ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಮಿಸ್ಯೂಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ 10 ವರ್ಷಗಳ ಕಾಲ ಶಿಕ್ಷಣ ಪಡ್ಕೊಂಡಿರಬೇಕು ಇಲ್ಲಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಬೇರೆ ಬೇರೆ ದೇಶದಿಂದ ಸಾಕಷ್ಟು ಜನ ಫಾರಿನ್ ಸ್ಟೂಡೆಂಟ್ಸ್ಗಳು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಂತಹ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಜಾಸ್ತಿ ಜನ ಸ್ಟೂಡೆಂಟ್ಸ್ ಆಯ್ಕೆ ಮಾಡ್ಕೊಳ್ತಾರೆ. ಏನಕ್ಕೆ? ಫಾರ್ ಎಜುಕೇಷನ್ ಪರ್ಪಸ್. ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಆಗಿರ್ಬೋದು, ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು, ಎರಡೂ ಕೂಡ ಇಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಹೈ ಎಜುಕೇಷನ್ನ ನೀಡುವಂತಹ ಸಂಸ್ಥೆಗಳು ನಮ್ಮ ಕರ್ನಾಟಕದಲ್ಲಿದೆ, ಅದರಲ್ಲೂ ನಮ್ಮ ಬ್ಯಾಂಗ್ಳೂರಿನಲ್ಲಿದೆ. ಇನ್ನು ಮೆಡಿಕಲ್ ಫೀಲ್ಡ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಸಾಕಷ್ಟು ಜನ ಸ್ಟೂಡೆಂಟ್ಸು ಚೂಸ್ ಮಾಡ್ತಿರೋದೇ ಮಂಗಳೂರಿನ, ಮಣಿಪಾಲ್ನ. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಕ್ವಾಲಿಟಿ ಆಫ್ ಎಜುಕೇಷನ್ ಏನಿದೆ ಗೊತ್ತಾ, ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅದಕ್ಕಾಗಿ ಫಾರಿನ್ ಸ್ಟೂಡೆಂಟ್ಸು ಜಾಸ್ತಿ ಭಾರತಕ್ಕೆ ಬರ್ತಾರೆ ಅನ್ನೋರು ಚೂಸ್ ಮಾಡ್ತಿರೋದೇ ಮಂಗಳೂರು ಮತ್ತು ಮಣಿಪಾಲ್ನ. ಇನ್ನು BBA ಮಾಡ್ತೀವಿ ಅಥವಾ ನಾವು ಈ ಅಕೌಂಟ್ಸನ್ನು ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ಜನ ಮೈಸೂರು ಯೂನಿವರ್ಸಿಟಿನ, ಬ್ಯಾಂಗ್ಳೂರು ಯೂನಿವರ್ಸಿಟಿನ ಫಾರಿನ್ ಸ್ಟೂಡೆಂಟ್ಸ್ ಆಯ್ಕೆ ಮಾಡ್ತಿದ್ದಾರೆ.
ಇದರಲ್ಲಿ ಫಾರಿನ್ ಸ್ಟೂಡೆಂಟ್ಸ್ ಜಾಸ್ತಿ ಬರ್ತಿರೋದೇ ನಮ್ಮ ಕರ್ನಾಟಕಕ್ಕೆ. ಅಂಥದ್ರಲ್ಲಿ ಇಲ್ಲಿ ಸ್ಟೂಡೆಂಟ್ಸ್ ಇಲ್ಲೇ ಓದ್ಕೊಂಡು ಆ್ಯಂಡ್ ಇನ್ನು ನಮ್ಮ ಕರ್ನಾಟಕದ ವಿಚಾರ ತಗೊಳ್ಳೋದಾದರೆ IT ಸೆಕ್ಟರ್ ತುಂಬ ದೊಡ್ಡದಾಗಿದೆ ನಮ್ಮ ಬ್ಯಾಂಗ್ಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮೆಲ್ರಿಗೂ ಗೊತ್ತು, ಸಾಕಷ್ಟು ಜನ ರಾಜ್ಯದವರು, ದೇಶದವರು ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಇಲ್ಲೇ ನೆಲೆಸಿ ಸಾಕಷ್ಟು ಜನ ಇಲ್ಲೇ ಕೆಲಸನ ಮಾಡಿಕೊಂಡು ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಇನ್ನು ಇಲ್ಲೇ ಎಜುಕೇಷನ್ ಆಯಿತು, ಇಲ್ಲೇ ಅವರಿಗೆ ಜಾಬ್ ಕೂಡ ಆಯಿತು ಅಂತಂದಾಗ ಅವರಿಗೆ ಈಸಿಯಾಗಿ ಒಂದು 10 ವರ್ಷದ ಕಾಲ ರೆಂಟಲ್ ಅಗ್ರಿಮೆಂಟನ್ನು ತೋರಿಸ್ಬಿಟ್ರೆ ಸಿಕ್ಬಿಡುತ್ತೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್. ಈ ರೀತಿಯಾಗಿ ಸಿಕ್ಕಾಗ ತುಂಬ ಜನ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂತಹವರು ಇದ್ದಾರೆ. ಇನ್ನು ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥವರ ಸಂಖ್ಯೆ ಕೂಡ ಇದೆ. ಯಾಕೆ ಹೇಳ್ತಿದ್ದೀನಿ ಈ ವಿಚಾರವನ್ನು ಅಂತ ಹೇಳಿದ್ರೆ, ಈಗ ನಾವು ಬಾಂಗ್ಲಾದೇಶಿಂದ ಅಥವಾ ಪಾಕಿಸ್ತಾನಿಂದ ಬಂದು ಇಲ್ಲಿ ಫೇಕ್ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ಜೀವನ ಮಾಡ್ತಿರೋಂಥವ್ರನ್ನು ನೋಡ್ತಿದ್ದೀವಿ. ಆಗ ಬೇರೆ ದೇಶಗಳಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಸೆಟಲ್ ಆಗಬೇಕು ಅಂತ ಇರೋರಿಗೆ ಇದು ತುಂಬ ಈಸಿ ಆಕ್ಸೆಸ್ ಆಗುತ್ತೆ. ಆಗ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಬಳಸ್ಕೊಂಡು ಇಲ್ಲೇ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ತುಂಬ ತೊಂದರೆಗಳಾಗತ್ತೆ. ನಮ್ಮ ಕರ್ನಾಟಕದವರಿಗೆ ತುಂಬ ಕಿರಿಕಿರಿ ಆಗುವಂತಹ ವಿಚಾರಗಳು ಕೂಡ ಆಗ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನು ಗಮನಿಸಬೇಕು ಅಂತ ಹೇಳಿದ್ರೆ, ಈಗಲೇ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ಜೀವನ ಮಾಡ್ತಾ ಇದ್ದಾರೆ, ಬೇರೆ ದೇಶದವರು ಬಂದು ಜೀವನ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದವರೇ ನಮ್ಮ ಕನ್ನಡ ಮಾತಾಡಿ ಕನ್ನಡ ಬೋರ್ಡ್ ಹಾಕ್ಕೊಳ್ಳಿ ಅಂತ ಹೇಳಿ ಆಗಾಗ ನಾವು ಫೈಟ್ ಮಾಡ್ತಾನೇ ಇದ್ದೀವಿ. ಕನ್ನಡದವ್ರಿಗೆ ಕೆಲಸ ಕೊಡಿ, ಕನ್ನಡದವ್ರಿಗೆ ಕೆಲಸ ಇಲ್ಲ, ಇಲ್ಲಿ ಬೇರೆ ರಾಜ್ಯದವ್ರಿಗೆ ಕೆಲಸ ಇದೆ ಅಂತ ಹೇಳಿ ಕೂಡ ಆಗಾಗ ಹೋರಾಟವನ್ನು ಮಾಡ್ತಾನೇ ಇರ್ತೀವಿ. ಇನ್ನೂ ಈ ರೀತಿಯಾದಂತಹ 10 ವರ್ಷದ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಕೊಟ್ಟುಬಿಟ್ರೆ, ಮಾನದಂಡಗಳನ್ನು 11 ಫೇಕ್ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡೋದ್ರ ಮುಖಾಂತರ ಅವರಿಗೆ ಸಿಕ್ಬಿಡ್ತು ಅಂತಂದರೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆ ವಿರೋಧ ಪಕ್ಷದವರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೂ ಕೂಡ DK ಶಿವಕುಮಾರ್ ಅವರು ಈ ಒಂದು ಚಾಲನೆಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.